ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಪ್ರವಾಸೋದ್ಯಮ ಇಲಾಖೆ ತೆಗೆದುಕೊಂಡಂತಹ ಅದೊಂದು ನಿರ್ಧಾರ ಜೋರು ಚರ್ಚೆಗೆ ವೇದಿಕೆಯಾಗಿತ್ತು, ವಿಪಕ್ಷಕ್ಕೆ ಅಸ್ತ್ರ ಕೂಡ ಆಗಿತ್ತು. ಹೌದು, KSTDC ಇಂದ ವೈನಾಡು ಪ್ರಮೋಷನ್ ವಿಚಾರ ಬಿಜೆಪಿ ಟೀಕೆಯ ಬೆನ್ನಲ್ಲೇ ಸಚಿವರು ಇದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. KSTDC MD ಬಳಿ ಮಾಹಿತಿಯನ್ನ ಕೇಳಿದ್ದೇನೆ. ಈ ವಿಚಾರಕ್ಕೆ ವೈನಾಡು ಬಗ್ಗೆ ಯಾಕೆ ಜಾಹೀರಾತು ಕೊಟ್ಟಿದ್ದಾರೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಳ್ತೇನೆ. ಬೆಂಗಳೂರಿನಲ್ಲಿ ಸಚಿವ HK ಪಾಟೀಲ್ ಕೊಟ್ಟಂತಹ ಹೇಳಿಕೆ ಇದು. ಬಿಜೆಪಿಯವರಿಗೆ ಸಹಿಸೋದಕ್ಕಾಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಬೇರೆ ರಾಜ್ಯದ ಟೂರಿಸಂಗೂ ಕೂಡ ಅವಕಾಶವಿದೆ. KSTDC ಇಂದ ವೈನಾಡು ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಇಲಾಖೆಯ ಸಚಿವರು ಆಡಿರುವಂತಹ ಮಾತು. ಹಾಗಾದರೆ ಸಚಿವರ ಗಮನಕ್ಕೆ ಬರದೇನೆ ವೈನಾಡಿನ ಪ್ರಮೋಷನ್ ಅನ್ನು ಕೊಡಲಾಯ್ತಾ, ಅಥವಾ ಸಚಿವರಿಗೆ ಗೊತ್ತಿದ್ದೂ ಕೂಡ ಇದನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರಾ? ಸಹಜವಾದಂತಹ ಪ್ರಶ್ನೆ ಇದು. ವೈನಾಡು ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ. ಅಲ್ಲಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಬನ್ನಿ ವೈನಾಡಿಗೆ ಅಂತೇಳಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು BJPಯವರು ಅದರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರು ಏನು ಟೀಕೆ, ಅವ್ರು ಏನು ಅಂದರೆ ಆ ವೈನಾಡು ಕ್ಷೇತ್ರವನ್ನು ಇವರು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿಯವರು. ಅಷ್ಟೇ, ಅದಕ್ಕೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆಮೇಲೆ ಇವರು ನಮ್ಮ BJP ನಾಯಕರು ನಮ್ಮ ರಾಜ್ಯದಿಂದ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಗೆ ಬೇಕಾಷ್ಟು ಕಡೆ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಪ್ರವಾಸಿಗರು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅದು ಯಾವುದೂ ಬೇಡ, ನಮ್ಮ ಮುಜರಾಯಿ ಇಲಾಖೆದೇ ತಗೊಳ್ಳಿ, ನಮ್ಮದೇ ಟ್ರೈನ್ ಇದೆ, ನಮ್ಮ ಇಲಾಖೆದೇ ಟ್ರೈನು. ನಾವು 3 ವರ್ಷಗಳ ಕಾಲ ಗುತ್ತಿಗೆ ಆಗಿತ್ತು, ಇನ್ನೂ 3 ವರ್ಷಕ್ಕೆ ನಾವು ತೊಗೊಂಡಿದ್ದೀವಿ. ನಾವು ಪ್ರತಿ ತಿಂಗಳು ಅಯೋಧ್ಯೆಗೆ ಭಕ್ತರನ್ನು ಕಳಿಸ್ತೀವಿ, ಗಯಾಕ್ಕೆ ಕಳಿಸ್ತೀವಿ, ಆಮೇಲೆ ವಾರಣಾಸಿಗೆ ಕಳಿಸ್ತೀವಿ. ಆಮೇಲೆ ಅಲ್ಲಿ ಚಳಿ ಜಾಸ್ತಿ ಆದಾಗ ತಮಿಳ್ನಾಡಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಬೇರೆ ಬೇರೆ 4-5 ಕನ್ಯಾಕುಮಾರಿ ಅದೆಲ್ಲ ಇದೆ. ಆಮೇಲೆ ತಮಿಳ್ನಾಡಲ್ಲಿರ್ತಕ್ಕಂಥದ್ದು ಕನ್ಯಾಕುಮಾರಿ ಎಲ್ಲ ಕಡೆ ಕೂಡ ಕಳಿಸ್ತಾ ಇರ್ತೀವಿ. ಆಮೇಲೆ ಚಾರ್ಧಾಮ್ ಅದನ್ನು ಆ ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾಕೆ ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ, ಏನು ಉದ್ದೇಶ, ಯಾಕೆ ಆಗಿದೆ ಹಾಗೆ, ಅಥವಾ KSTDC ನಿಮ್ಮ ಹೋಟೆಲ್ ಇದೆ ಅಲ್ಲಿ ಏನು ಅನ್ನೋದ್ರ ಬಗ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ KSTDC ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಮಾನ್ಯ ನಮ್ಮ ನಿರ್ದೇಶಕರಿಗೆ, ಡೈರೆಕ್ಟರ್, ಕಮಿಷನರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಮ್ಯಾನೇಜಿಂಗ್ ಡೈರೆಕ್ಟರ್ KSTDC ವಿವರಣೆ ಕೇಳಿದ್ದೇನೆ. ವಿವರಣೆ ಬಂದ ಮೇಲೆ ಮುಂದಿನ ವಿಚಾರ ಮಾಡ್ತೀನಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ವೈನಾಡಿನ ಮೇಲೆ ರಾಜ್ಯ ಸರ್ಕಾರಕ್ಕೆ ಎಕ್ಸ್ಟ್ರಾ ಲವ್ ಇರುವಂತಹದ್ದು ಇದು ಮೊದಲ ಚರ್ಚೆ ಕೂಡ ಅಲ್ಲ, ಕೊನೆಯದು ಕೂಡ ಅಲ್ಲ ಅಂತ ಕಾಣಿಸುತ್ತೆ. ಈ ಹಿಂದೆ ವೈನಾಡಿನಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ರು, ಅದಕ್ಕೆ ಕರ್ನಾಟಕದ ಆನೆ ದಾಳಿ ಮಾಡಿದ ಕಾರಣ ಅಂಥೇಳಿ ಲಕ್ಷ ಪರಿಹಾರ ಕೊಟ್ಟಿದ್ರು, ಆಗಲೂ ಕೂಡ ಈಗ ಚರ್ಚೆ ಆಗಿತ್ತು. ಬಟ್ ಈಗ ಸರ್ಕಾರ ಇದನ್ನು ಸಮರ್ಥಿಸ್ಕೊಳ್ತಾ ಇದೆ. ಎಲ್ಲ ಪ್ರವಾಸೋದ್ಯಮ ಅಥವಾ ಎಲ್ಲ ಪ್ರವಾಸಿ ತಾಣಗಳನ್ನು ನೋಡುವ ರೀತಿಯಲ್ಲಿಯೇ ವೈನಾಡನ್ನು ನೋಡ್ತಾ ಇದೆಯಾ, ಅಥವಾ ಏನಾದರೂ ಎಕ್ಸ್ಟ್ರಾ ಲವ್ ಏನಾದರೂ ಕಾಣಿಸ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಪ್ರಮುಖವಾಗಿ ಇಲ್ಲಿ 2-3 ರೀತಿಯ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ KSTDC ವತಿಯಿಂದ ಕೇವಲ ವೈನಾಡಿಗಷ್ಟೇ ಟೂರ್ ಪ್ಯಾಕೇಜ್ ಇಲ್ಲ, ಊಟಿಗೂ ಇದೆ, ತಿರುಪತಿಗೂ ಇದೆ, ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲ ಟೂರ್ ಪ್ಯಾಕೇಜ್ ಅನ್ನು ಕೂಡ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ವೈನಾಡನ್ನ ವಿಶೇಷವಾಗಿ ಏನಕ್ಕೆ ಆ ಒಂದು ಆಡ್ ಅನ್ನ, ಜಾಹೀರಾತನ್ನ ಕೊಟ್ಟು ಟ್ವೀಟ್ ಮಾಡಿತ್ತು KSTDC ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರಿಗೂ ಕೂಡ ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇಲ್ಲ. ಹಾಗಾಗಿ ಆ ಮಾಹಿತಿಯನ್ನ ಮತ್ತೆ ಕಾರಣವನ್ನ ಕೇಳಿ MD ಅವರಿಗೆ ನಮ್ಗೆ ತಕ್ಷಣ ಮಾಹಿತಿ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅವರು ಯಾವ ರೀತಿ ವಿವರಣೆ ಕೊಡ್ತಾರೆ, ಯಾವ ರೀತಿ ಮಾಹಿತಿ ಕೊಡ್ತಾರೆ ಅನ್ನೋ ಆಧಾರದ ಮೇಲೆ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ಆದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವರು ಒಂದು ವಿಷಯವನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಎಲ್ಲಾ ಸ್ಟೇಟ್ಗಳಿಗೂ ಕೂಡ ಈ ಒಂದು ಟೂರ್ ಪ್ಯಾಕೇಜ್ ಇರುತ್ತೆ.
ಹಾಗಾಗಿ ಬಿಜೆಪಿಯವರು ಇದನ್ನ ಕಾಮಾಲೆ ಕಣ್ಣಿಂದ ನೋಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ HK ಪಾಟೀಲ್ ಅವರ ಅಧಿಕೃತ ಸಮರ್ಥನೆ ಮಾಹಿತಿ ಏನು ಅನ್ನೋ ಆಧಾರದ ಮೇಲೆ ಎಲ್ಲವೂ ನಿಂತಿದೆ ಅಂತಾನೆ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.